ಒಂದು ರಾಜ್ಯದ ಹೆಣ್ಮಗುನ ಕಾಪಾಡಲಿಕ್ಕೆ ಆಗದಿರೋಂಥ ಒಂದು ಪೊಲೀಸ್ ಸಂಸ್ಥೆ ಇವತ್ತು ಬೊಮ್ಮಾಯಿ ಸಾಹೇಬರು ಬೆಳಿಗ್ಗೆ ಹೇಳ್ತಾರೆ ಮಾಧ್ಯಮ ಮೂಲಕ ಏನು ಹೇಳ್ತಾರೆ ಅಂದರೆ ಪ್ರೋಟೋಕಾಲ್ ಬಗ್ಗೆ ಏನೋ ನಾವು ಚಿಂತೆ ಮಾಡೋಂಗಿಲ್ಲ, ಕರ್ನಾಟಕ ರಾಜ್ಯ ಪೊಲೀಸ್ ಬೇರೆ ರಾಜ್ಯಕ್ಕೆ ಹೋಗಿ ಎತ್ಕೊಂಡು ಬರ್ಬೋದಂತೆ, ಅದಕ್ಕೆ ಡೆಲ್ಲಿ ಪೊಲೀಸರು ಇಲ್ಲಿ ಎತ್ಕೊಂಡು ಹೋದ್ರಲ್ಲಿ ಏನೂ ತಪ್ಪಿಲ್ಲ. ನಮ್ಮನ್ನ ಹೋಗಿ ಎನಾರ್ಕಿಸ್ಟ್ ಅಂತಾರಲ್ಲ, ಎನಾರ್ಕಿ ಪದ ಅಂದರೆ ಏನು ಅವ್ರಿಗೆ ಅರ್ಥ ಆಗದೆ ಇರೋವಂಥ ಒಂದು ಮಾತು ಬೊಮ್ಮಾಯಿ ಸಾಹೇಬರು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಡೆಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟು ಕ್ಲಿಯರ್ ಆಗಿದೆ, ಏನು ಮಾಡಬೇಕು ಒಂದೊಂದು ಹೆಜ್ಜೆ ತೆಗಿವಾಗ ಅಂತ. ವಿನಯ್ ಅವ್ರು ಹೇಳಿದ ಪ್ರಕಾರ ಒಂದೊಂದು ಹೆಜ್ಜೆ ಅಲ್ಲ 10 ಹೆಜ್ಜೆ ತೆಗೆದ್ರು ಡೆಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ನ ಬಿಸಾಕ್ಬಿಟ್ಟು ಬಂದಿದ್ದಾರೆ. ಬುಟ್ಟಿಲ್ಲಿ ಅವರು ಕಸದ ಬುಟ್ಟಿಲ್ಲಿ ಸಂವಿಧಾನವನ್ನು ಬಿಸಾಕ್ಬಿಟ್ಟು ಬಂದಿದ್ದಾರೆ ಕಸದ ಬುಟ್ಟಿಲ್ಲಿ. ಇದು ಬರೀ ದಿಶಾರವಿ ಮೇಲೆ ಆಗಿರುವಂಥ ಹೊಡ್ತ ಅಲ್ಲ, ಒಂದು ಐಡಿಯಾ ಆಫ್ ಸಿಟಿಸನ್ಶಿಪ್ ಏನಿದೆಯೋ, ಒಂದು ಹೆಣ್ಮಗು ಮನೇಲಿರುವಾಗ ಒಂದು ಸೆಕ್ಯೂರಿಟಿ ಫೀಲಿಂಗ್ ಇರ್ತದೆ. ನಂಗೆ ಯಾರು ಇಲ್ಲಿ ಬಂದು ತೊಂದರೆ ಮಾಡಲ್ಲ ಅಂತ ಪೊಲೀಸೇ ಬಂದುಬಿಟ್ಟು ತೊಂದರೆ ಮಾಡಿದ್ರೆ ಆ ಹೆಣ್ಮಗು ಎಲ್ಲಿ ಹೋಗಬೇಕು? ಇವತ್ತು ಅಸೆಂಬ್ಲಿಲಿ ಯಾಕೆ ಗಲಾಟೆ ಆಗಿಲ್ಲ? ನಿನ್ನೆ ಯಾಕೆ ಗಲಾಟೆ ಆಗಿಲ್ಲ ಇದ್ರ ಬಗ್ಗೆ? ಅಂದರೆ ಕರ್ನಾಟಕದ ಹೆಣ್ಮಕ್ಳು ಡೆಲ್ಲಿಯವ್ರು ಬಂದುಬಿಟ್ಟು ಎತ್ಕೊಂಡು ಅಬ್ಡಕ್ಷನ್ ಮಾಡ್ಕೊಂಡು ಹೋದರೆ ಸಹಜನ ಅದು? ಇದು ನಿಮಗೆ ಮಕ್ಕಳಿಲ್ವಾ ಪ್ರವೀಣ್ ಸೂದ್ ಅವರೇ? ನಿಮಗೆ ಮಕ್ಕಳಿಲ್ವಾ ಬೊಮ್ಮಾಯಿ ಅವರೇ? ನಿಮಗೆ ಮಕ್ಕಳಿಲ್ಲ ಇಲ್ಲಿರೋ ಪೊಲೀಸ್ ಅವರೇ? ನಿಮಗೆ ಹೆಣ್ಮಕ್ಳಿಲ್ವಾ? ನಿಮಗೆ ಗಂಡು ಮಕ್ಕಳಿಲ್ವಾ? ಅವ್ರೇನಾದರೂ ಹೋಗ್ಬಿಟ್ಟು ಯಾವುದೇ ಒಂದು ಕ್ಯಾಂಪೇನಲ್ಲಿ ಪಾರ್ಟಿಸಿಪೇಟ್ ಆದರೆ ದೇಶದ್ರೋಹಿಗಳವರು. ಅರ್ಥ ಇದೆಯಾ? ನಾಳೆ ನೀವು ಮಹಾತ್ಮ ಗಾಂಧಿನೇ ದೇಶದ್ರೋಹಿ ಅಂದ್ಬಿಡ್ತೀರ. ಕೊಲೆ ಮಾಡಿದ್ದಲ್ಲ ಅದು ದೊಡ್ಡದು, ಮಹಾತ್ಮ ಗಾಂಧಿನ ದೇಶದ್ರೋಹಿ ಮಾಡೋವಂಥ ಜನ ನೀವು. ನಮಗೆಲ್ಲ ಬರೀ ಕೋಪ ಬರೋದಲ್ಲ, ಒಳಗಡೆ ನಾವು ಸಿಡಿಬೇಕು. ಯಾಕೆ ಅಂದರೆ ಬೆಳಗಿನ ಜಾವ ಬಂದುಬಿಟ್ಟು ಪೊಲೀಸ್ ಅವರು ಡೆಲ್ಲಿಯಿಂದ ಬಂದು ಒಂದು ಹೆಣ್ಮಕ್ಳು ತಗೊಂಡು ಹೋಗುವಾಗ ಆ ಏರ್ಪ್ಲೇನ್ ಅವ್ರು ಕೇಳಿಲ್ವಾ? ಅವ್ಳಿಗೇನು ವೈಯಕ್ತಿಕವಾಗಿ ಒಂದು ಮಾತಿಲ್ವಾ? ಅವಳು ತಿಳಿದಿರೋಳು, ಓದಿರೋಳು, ಅವ್ರಿಗೆ ಈ ಥರ ಮಾಡಿದ್ರೆ ತಿಳಿದೇ ಇದ್ದವ್ರಿಗೆ ಹೇಗೆ ಮಾಡ್ಬೋದು ಇವರು? ಯೋಚನೆ ಮಾಡಿ ಎಲ್ಲಿದ್ದೇವೆ ನಾವು ಅಂತ. ಇದು ಸಿಟಿಸನ್ಶಿಪ್ಗೆ ಹೊಡ್ತಾ, ಬರೀ ದಿಶಾ ರವಿ ಇದಲ್ಲ, ನಮ್ಮೆಲ್ಲರ ಸಿಟಿಸನ್ಶಿಪ್ಗೆ ದೊಡ್ಡ ಒಂದು ಬಾರಿ ಹೊಡ್ತಾ. ದಿಶಾ ರವಿ ಏನು ಅವರು ಗನ್ ಹಿಡ್ಕೊಂಡು ಹೋರಾಟ ಮಾಡಿರಲಿಲ್ಲ, ಬಾಂಬ್ ಹಾಕಿರಲಿಲ್ಲ, ಅಥವಾ ಇಂಡಿಯಾ ದೇಶದ ಗುಪ್ತಚರ ವರದಿಯನ್ನು ಬೇರೆ ದೇಶಕ್ಕೆ ಕೊಟ್ಟಿರಲಿಲ್ಲ. ಅವ್ರು ಕೇಳ್ತಾ ಇರೋಂಥದ್ದು ಈ ದೇಶವಾಸಿಗಳಿಗೆ ಬದುಕೋ ಹಕ್ಕಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅವನ್ನ ದಮನ ಮಾಡಬೇಡಿ, ಮತ್ತು ರೈತ ಹೋರಾಟ ಇನ್ನು ಶ್ರಮಿಕರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಅವರು ಅವ್ರದ್ದೇ ಆದಂಥ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಾಯಿದ್ರು. ಪರಿಸರದ ಬಗ್ಗೆ ಮಾತಾಡಿದ್ರು, ಇಡೀ ಅವರು ಪರಿಸರದ ಬಗ್ಗೆ ಮಾತಾಡ್ತಾಯಿದ್ರು, ರೈತ ಹೋರಾಟಗಳ ಬಗ್ಗೆ ಮಾತಾಡ್ತಾಯಿದ್ರು, ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಬಗ್ಗೆ ಎಲ್ಲ ಮಾತಾಡಿದರು. ಎಲ್ಲ ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸಿದಂಥವ್ರನ್ನ ಇವತ್ತು ಜೈಲಿಗೆ ಹಾಕಿದ್ದಾರೆ. ಇದು ಈ ಫ್ಯಾಸಿಸ್ಟ್ ಸರ್ಕಾರದ ಆಡಳಿತದ ಕೊನೆ ಅವಧಿ ಅಂತ ನಾನು ಅನ್ಕೋಬೇಕಾಗತ್ತೆ ಮುಖಾಂತರ. ಯಾಕಂದರೆ ಗಾಂಧಿನ ಜೈಲಿಗೆ ಹಾಕಿ ಬ್ರಿಟಿಷ್ನವರು ಗೌರವ ಕಾಣ್ತಿದ್ರು, ಆದರೆ ಇವರು ಗೌರವನೂ ಕೊಡ್ತಾ ಇಲ್ಲ. ಅದರಿಂದ ಇದಕ್ಕೇನು ಯಾರು ನಾವು ಹೋರಾಟಗಾರರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇಂಡಿಯಾ ದೇಶದಲ್ಲಿ ಈಗಿರೋ ಜೈಲುಗಳು ಸಾಲಲ್ದು, ಹೋರಾಟಕ್ಕೆ ಇಳಿದಿರೋಂಥ ಜೈಲು ಸಾಲದು. ಎಲ್ಲರೂ ಜೈಲಿಗೆ ಹೋಗಕ್ಕೆ ನಾವು ರೆಡಿ ಇದ್ದೀವಿ. ಸ್ವತಂತ್ರ ಹೋರಾಟಗಾರರಂತ 103 ವರ್ಷ ಇರುವಂಥ ದೊರೆಸ್ವಾಮಿ ಅವರು ಹೇಳ್ತಾರೆ, ಈಗಲೂ ನಾವು ಜೈಲಿಗೆ ಬರೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಒಂದು ಯುದ್ಧ ಇಷ್ಟೊಂದು ಶಾರ್ಟ್ ನೋಟಿಸ್ನಲ್ಲಿ ಇಷ್ಟೊಂದು ಜನ ಬಂದು ಸೇರಿದ್ದಾರೆ. ಇದು ನಿಜವಾಗಿಯೂ ಒಂದು ಹೆಮ್ಮೆಯ ಮತ್ತು ಖುಷಿಯಾದಂಥ ವಿಷಯ. ನಮ್ಮ ಬ್ರದರ್ ಈಗ ತಾನೇ ಡೆಲ್ಲಿಂದ ಬಂದಿರೋರು ಹೇಳಿದ್ರು, ಇಲ್ಲಿ ನಮ್ಮ ಇವ್ರಿಗೆ ನಾವು ಡೆಲ್ಲಿ ಪೊಲೀಸ್ಗೆ ನಾವು ಅವ್ರಿಗೆ ನಾವು ರಿಸೈನ್ ಮಾಡೋದಕ್ಕೆ ಹೇಳಬೇಕು, ಡೆಲ್ಲಿ ಹೋಮ್ ಮಿನಿಸ್ಟ್ರಿಗೆ ರಿಸೈನ್ ಮಾಡೋದಕ್ಕೆ ಹೇಳಬೇಕು ಅಂತ. ಬಟ್ ನಿಜ ಹೇಳಬೇಕು ಅಂತಂದರೆ ನಮ್ಮ ಪ್ರೈಮ್ ಮಿನಿಸ್ಟರು ಇತ್ತೀಚೆಗೆ ಒಂದು ಇದರಲ್ಲಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಏನು ಹೇಳಿದ್ರು, ನಮ್ಮಂಥ ಆ್ಯಕ್ಟಿವಿಸ್ಟ್ಗೆ ಪ್ಯಾರಾಸೈಟ್ ಅಂತ ಕರೆದ್ರು, ಪರಾವಲಂಬಿಗಳು ಅಂತ ಕರೆದ್ರು. ಯಾವ ಪ್ರೈಮ್ ಮಿನಿಸ್ಟರು ಈ ಆಕ್ಟಿವಿಸ್ಟನ್ನ ಇಂಥ ಒಂದು ಮನಸ್ಥಿತಿಯಿಂದ ನೋಡ್ತಾರೆ? ಒಂದು ಪಾರ್ಲಿಮೆಂಟ್ ಅಂತಹ ಒಂದು ರೆಪ್ಯುಟೆಡ್ ಸ್ಥಾನದಲ್ಲಿ ನಿಂತ್ಕೊಂಡು ಇಂತಹ ಒಂದು ವಾಕ್ಯವನ್ನು ಹೇಳೋದಕ್ಕೆ ಅವ್ರಿಗೆ ನಾಚಿಕೆ ಆಗಲಿಲ್ಲ, ಹೇಳೋದಕ್ಕೆ ಅವ್ರಿಗೆ ಒಂದು ಮುಜುಗರ ಆಗಲಿಲ್ಲ. ಹೇಳೋದಕ್ಕಿಂತ ಮುಂಚೆ ಒಂದು ಕ್ಷಣ ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಅವರು ಒಂದು ಕ್ಷಣ ಯೋಚನೆ ಮಾಡಲಿಲ್ಲ, ಯಾವ ಸ್ಥಾನದಲ್ಲಿ ಇದ್ದೀನಿ ನಾನು, ಯಾವ ಮಾತನ್ನು ಹೇಳಬೇಕು ಹೇಳಬಾರ್ದು ಅಂತಹ ಒಂದು ಮನಸ್ಥಿತಿ ಉಳ್ಳವಂತಹ ಒಂದು ಪ್ರೈಮ್ ಮಿನಿಸ್ಟರ್ನ ಕ್ಯಾಬಿನೆಟ್ ಹೆಂಗಿರ್ಬೋದು ಅನ್ನೋದಕ್ಕೆ ಇನ್ನು ಅಂತಹ ಕ್ಯಾಬಿನೆಟ್ ಅವರು ಯಾವ ನಿಟ್ಟಿನಲ್ಲಿ ಮಾಡ್ಬೋದು ಕೆಲಸನ. ಇಂತಹ ದಿಶಾ ಅಂತಹ ಎಷ್ಟೊಂದು ಆಕ್ಟಿವಿಸ್ಟ್ನ ಅವರು ಹಿಡಿದಾಕಿದ್ದಾರೆ. ಅಂದರೆ ಇವರ
ಒಂದು ಪ್ರೈಮ್ ಮಿನಿಸ್ಟರ್ ಒಂದು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಇಂತಹ ಒಂದು ಹೀನಕರವಾದಂಥ ಮಾತನ್ನು ಆಡ್ತಾರೆ ಅಂತಂದರೆ ಅದು ಆಕ್ಟಿವಿಸ್ಟು, ಫಾರ್ಮರ್ಸು, ಇವರೆಲ್ಲ ಪ್ಯಾರಾಸೈಟು ಒಂದು ಹೊಸ ಜನಾಂಗ ಉದ್ಭವ ಆಗಿದೆ ಅಂತ ಹೇಳಿದ್ರು. ಅದು ಯಾವ ಜನಾಂಗ ಅಂತಂದರೆ ಪ್ರಾವಲಂಬಿ ಜನಾಂಗ ಅಂತ, ಪ್ಯಾರಾಸೈಟ್ಗಳಂತೆ ನಾವೆಲ್ಲ ಉದ್ಭವ ಆಗಿರೋದು. ಇಂತಹ ಒಂದು ಮನಸ್ಥಿತಿ ಇರುವಂತಹ ಗೌರ್ಮೆಂಟ್ ಸರ್ಕಾರ ಇಂತಹ ಆಕ್ಟಿವಿಸ್ಟ್ ಬಗ್ಗೆ ಇನ್ನೇನು ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡ್ಬೋದು. ದಿಶಾ ಅವರು ಇವಾಗ ನಮ್ಮ ಬ್ರದರ್ ಈಗಾಗಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ್ಯಾವ ರೀತಿ ಕಾನೂನನ್ನ ಉಲ್ಲಂಘನೆ ಮಾಡಿ ಅವ್ರಿಗೆ ಎತ್ಕೊಂಡು ಹೋಗಿದ್ದಾರೆ ಅಂತ. ಇದ್ರ ಜೊತೆಗೆ ಇನ್ನು ಫಾರ್ಮರ್ಸ್, ಎಷ್ಟೊಂದು ಫಾರ್ಮರ್ಸ್ಗೆ ಬರೀ ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ ವೆರಿಫೈ ಮಾಡಬೇಕು ಅಂತ ಅದನ್ನು ಅಲ್ಲಿಂದನೂ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇಂತಹ ಒಂದು ಇದನ್ನು ನಡೀತಾ ಇದೆ. ಅದೇ ಒಂದು ಇವರಾಗಲಿ ಫಿಲ್ಮ್ ಆ್ಯಕ್ಟರ್ಸ್ಗಳಾಗಲಿ ಯಾರೇ ಆಗಲಿ ಅವರ ಪರ ನಿಂತ್ಕೊಂಡಿರೋರು, ಸರ್ಕಾರದ ಪರ ಇರೋರು, ಅವ್ರು ಏನು ಬೇಕಾದರೂ ಹೇಳ್ಬೋದು. ಕಂಗನಾ ರಾವತ್ ಆನ್ ಲೈವ್ ಬಂದು ಫೇಸ್ಬುಕ್ಕಲ್ಲಿ ಏನು ಹೇಳ್ತಾರೆ ಅಂತಂದರೆ ಫಾರ್ಮರ್ಸ್ಗೆಲ್ಲ ಗೋಲಿ ಹೊಡೀರಿ ಅಂತ ಹೇಳ್ತಾರೆ. ಯಾರು ಇದು ಪ್ರೊಟೆಸ್ಟನ್ನ ನಿಂತ್ಕೊಂಡಿದ್ದಾರೆ ಅವ್ರಿಗೆಲ್ಲ ಗೋಲಿ ಹೊಡೀರಿ ಅಂತ ಅಂದ್ಬಿಟ್ಟು ಲೈವ್ ಬಂದು ಹೇಳ್ತಾರೆ. ಆದರೆ ಅವ್ರ ಬಗ್ಗೆ ಯಾರೂ ಇಂತಹ ಒಂದು ಕೇಸ್ಗಳನ್ನ ಹಾಕೋದಿಲ್ಲ. ಅದೇ ಇದ್ರ ಬಗ್ಗೆ ಮಾತ್ರ ಇಂಥ ಆಕ್ಟಿವಿಸ್ಟ್ಗಳ ಬಗ್ಗೆ ಮಾತ್ರ ಮಾಡ್ತಾರೆ. ಯಾಕಂದರೆ ನಾವು ಸತ್ಯ ಹೇಳ್ತೀವಿ. ಸತ್ಯದಿಂದ ಭಯ ಆಗ್ತಿರುವಂತಹ ಸರ್ಕಾರ ಇಂತಹ ಇದಲ್ದೇನೆ ಬೇರೆ ಕ್ರಮ ತಗೊಳ್ಳೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಾವು ಡೆಫಿನೆಟ್ಲಿ ಇಂತಹ ಫ್ಯಾಸಿಸ್ಟ್ ಧೋರಣೆಯ ಎಲ್ಲ ಕೃತ್ಯಗಳನ್ನು ಕೂಡ ಖಂಡಿಸ್ತೀವಿ. ಮತ್ತು ಏಕಾಏಕಿ ಯಾವುದೇ ಕಾರಣವೇ ಇಲ್ಲದೇನೆ ಜಸ್ಟ್ ಒಂದು ಟ್ವೀಟ್ ಮಾಡಿದರು ಅನ್ನುವ ಕಾರಣಕ್ಕಾಗಿ ಯಾರನ್ನಾದರೂ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಪೊಲೀಸ್ ಎತ್ತಾಕೊಂಡು ಹೋಗ್ಬಿಡ್ತಾರೆ ಅಂತಂದರೆ ಇದು ನಮ್ಮ ಸಂವಿಧಾನಕ್ಕೆ ಆರ್ಟಿಕಲ್ 21, ಆರ್ಟಿಕಲ್ 22 ಇದೆಲ್ಲದಕ್ಕೂ ಕೂಡ ಮಾಡಿರುವಂತಹ ಅಪಚಾರ ಮತ್ತು ಅವಮಾನ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಜೊತೆಗೆ ಅದೇನದು ಟೂಲ್ ಕಿಟ್ಟು ಹೌಡಿ ಮೋದಿಯನ್ನು ಮಾಡಬೇಕಾದ್ರೆ RSSನವರು BJPನವರು ಬಳಸಿದರೆ ಅದು ದೇಶದ್ರೋಹ ಆಗೋದಿಲ್ಲ. ಆದರೆ ರೈತರ ಪರವಾಗಿ ಅದನ್ನು ಬಳಸಿದರೆ ದೇಶದ್ರೋಹ ಆಗತ್ತೆ ಅಂತ ಏನು ನಮ್ಮ ಘನ ಸರ್ಕಾರ ಮಾಡ್ತಾ ಇದೆಯಲ್ಲ, ಇದು ಅವರು ಯಾವ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಯ್ಕೆಯಾಗಿ ಬಂದು ಸಂಸತ್ತಿನ ಒಳಗೆ ಇದ್ದಾರೋ ಆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರುವಂತಹ ಅಪಚಾರ. ಮತ್ತು ಇದನ್ನು ನಾವು ಖಡಾಖಂಡಿತವಾಗಿ ವಿರೋಧಿಸ್ತೀವಿ, ಖಂಡಿಸ್ತೀವಿ. ದಿಶಾ ಅವರನ್ನು ಇಮ್ಮಿಡಿಯೇಟಾಗಿ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅಂತನ್ನುವ ನಿಮ್ಮೆಲ್ಲರ ಧ್ವನಿಯ ಜೊತೆಗೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕೂಡ ಆ ಧ್ವನಿಯನ್ನು ಸೇರಿಸುತ್ತೆ ಅಂತ ನನ್ನ ಸಪೋರ್ಟನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಐ ಆಮ್ ನಾಟ್ an activist. I am Aruna Chandrasekhar. I am an environmental and climate journalist, and I've been covering environmental conflicts, climate conflicts for the last 8 to 10 years. So I started when I was not much older than Disha, and in these years, whether it was the last decade or the last in this last decade, seeing the demonization of climate and environmental defenders has been on the rise. In this last 6 years, I've been everyone is having to take Gelusil because of the amount of anxiety of which person is going to get arrested the next day. We don't know who's going to get picked up, locked up. But this is something that we have seen that's been happening in rural parts of India which have had mineral resources, where there have been land conflicts, where you've seen sedition cases that have been filed against hundreds of people. Youngsters being locked up because they are protesting against their lands, their forests, their natural resources being taken away, against police violence. This is something that we have been seeing over the last 6 years being really stepped up. And also at the same time, we are seeing the freezing of funds to organizations such as Greenpeace, such as Amnesty, anybody who decides, any organization working on environmental causes, which are not always and which haven't been that popular until now, that this is something that we've been seeing the government shutting down voices against that are critical of these large development projects that offer nothing to local people, that are instead plundering our resources. Now you're looking at the fact that Bangalore and Chennai are running out of water. We are seeing more and more urban environmentalists getting tired of air pollution and having to breathe and become chain smokers when you're born. So we are seeing more young activists who also understand it. For me, Fridays for Future, seeing that in India and seeing young people awaken to it is a serious beacon of hope.
because otherwise we weren't engaged in these issues. We don't look around us. We always expect that activists somewhere far away will fight for it. The ones who are, we keep calling people Tukde gang. If you see the size of the earth movers, of the mining dumpers that are breaking up the land, that are putting dynamite in the ground and blasting the last remaining forest that exists, the wetlands that save cities like Chennai from the floods. This is what these activists are fighting for, right? This is what youngsters like Disha are fighting for. This is what we're raising our voices for. And then them being asked to be, or them being accused of being seditious or treasonous for what? For a toolkit. The tool here is that anonymous walrus logo that you will see in a Google document. Not something that is a huge, massive dumper that can crush or carry 9 million tons of coal to be burnt in the air for electricity that we don't need. The farmers who are protesting are also dealing with a drought. They're dealing with rainfall no longer. We are looking at years on years of drought, extremely high costs, extremely high debt. It's not that they became like this on their own. These were government policies that pushed the Green Revolution. And now you're asking them to change overnight. When I spoke to farmers in Punjab, they're on air pollution. They're looking at people in Delhi saying, oh, you can't even do 2 months of odd even. You don't even have a decent metro, anything functional in your big cities. But you want us to change agriculture overnight. Something, you plant a seed, it takes time to grow. You want to change a whole model which is feeding the nation, that is feeding surplus, overnight. And then you blame farmers for it, calling them non-environmentalists. Our solidarity has to be with them. They are the biggest victims of climate change at this stage, and which is why people like Disha, people like Greta are lending solidarity, because those effects are in our face. Those effects are here in our cities as well to see. Cities will be underwater as well, which is why you're seeing rising activism. It's because we care about our country, it's because we care about our land, it's also because we care about people being displaced, being charged under false charges, which is something that has continuously happened in this government. Another thing that has continuously happened is diluting the laws. This is something that Disha stood against, and others have been standing against, around public consultation and consent. So our only means of getting our concerns raised has to be through protests and through tweets, because the government doesn't want to listen to us. It's a very one-way Mann Ki Baat. You don't want to hear our Mann Ki Baat. Only one-way broadcast. And then when people are angry, when do we go? Where do we go? How do we raise these concerns democratically? They have completely made the National Green Tribunal dysfunctional. So you don't have the law, you don't have courts, any other means of exercising or your right, putting forward your views. Tomorrow a bulldozer comes to run over your house. Who are you going to call? Right? You're going to tweet. Someone is going to say that tweet has come from a toolkit. Is your anger any less? So on that, look at who the bulldozers, look at their toolkits. The toolkits are the police, the toolkits are laws such as UAPA sedition, which are used to lock behind others. Their toolkits are mining bulldozers, dumpers, security forces. Our toolkits are what? Tweets, campaign videos, songs, solidarity. Then let's keep using the tools of peace, harmony and democracy and supporting each other in the crisis is going to get worse. So let's stand together. Thank you. And let's ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದಿಶಾ ರವಿ ಅವರನ್ನು ಒಂದು ಕರ್ಕೊಂಡೋಗಿರೋ ದಿಲ್ಲಿ ಪೊಲೀಸ್ಗೆ ಮತ್ತು ಬ್ಯಾಂಗ್ಳೂರ್ ಪೊಲೀಸ್ಗೆ ಹೇಳಿ ಧಿಕ್ಕಾರ. ಕರ್ತವ್ಯ ನಿರ್ಲಕ್ಷ್ಯೆ ಮಾಡಿರೋ ಬೆಂಗಳೂರು ಪೊಲೀಸ್ಗೆ ಹೇಳಿ ಧಿಕ್ಕಾರ. ದಿಶಾ ರವಿಯನ್ನು ಕೂಡಲೇ ಬಿಡುಗಡೆ ಮಾಡಲೇ